ಸರ್, ಎಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ದೀರಿ? ನಾವು ಸುಮಾರು 30 ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಇದ್ವಿ. ಮೊದಲೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ವಿ, ಈಗ ಕಾಂಗ್ರೆಸ್ನಲ್ಲಿದ್ವಿ. ಆಶ್ರಯ ಸಮಿತಿ ಮಾಜಿ ಚೇರ್ಮನ್ ಇಮ್ತಿಯಾಜ್ ಹುಸೇನ್. ಸರ್, ಈಗ ನಿಮ್ಮ ಸಮುದಾಯದಲ್ಲಿ ಎದ್ದಂತಹ ಭಿನ್ನಮತ, ಇದ್ರ ಬಗ್ಗೆ ನಿಮ್ಮ ಕಮ್ಯುನಿಟಿಯ ಒಬ್ಬ ಪ್ರಮುಖರಾಗಿ ಏನು ಹೇಳ್ತೀರಿ? ಇಂಥವು ಭಾಳ ಸರಿ ಪ್ರತಿ ಎಲೆಕ್ಷನ್ ಬಂದಾಗಲೂ ಎದ್ದಾಳುತ್ತೆ. ಆದರೆ ಈ ಸರಿ ಸ್ವಲ್ಪ ಜಾಸ್ತಿ ಕಾಣುತ್ತೆ ಅಷ್ಟೇ. ಆದರೆ ಅದೃಶ್ಯ ಮತದಾರರು ಇದಾರಲ್ಲ, ಅವ್ರು ಬೇರೆ ಇದಾರೆ. ಅವ್ರು ಗ್ಯಾರಂಟಿ ಮತದಾರರು ಅವ್ರು ಬೇರೆ ಇದ್ದಾರೆ. ಅವ್ರು ಯಾರೂ ಮಾತಾಡೋಲ್ಲ. ಯಾರು ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಚರ್ಚೆಯಲ್ಲಿ ಒಳಪಟ್ಟಿದ್ದಾರೋ ಅವ್ರು ಮಾತ್ರ ರಾಜಕಾರಣ ಮಾತಾಡ್ತಾರೆ. ಅವ್ರಿಗೆ ಬೇಕು ರಾಜಕಾರಣ, ಬಾಕಿ ಸಾಮಾನ್ಯ ಜನಕ್ಕೆ ಯಾರಿಗೂ ಬೇಕಾಗಿತ್ತು. ಅಂದರೆ ಸಾಮಾನ್ಯ ಮುಸಲ್ಮಾನರಿಗೆ ಈ ಚರ್ಚೆ ಅವಶ್ಯಕತೆ ಯಾವುದೂ ಅವಶ್ಯಕತೆ ಇಲ್ಲ. ಮುಲಾಜಿಲ್ದಂಗೆ ಸಮರ್ಥ ಅವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ. ಅದ್ರಾಗೇನು ಅನುಮಾನನೇ ಬೇಕಾಗಿಲ್ಲ. ಇವೆಲ್ಲ ಶೋ ಅಷ್ಟೇ. ಯಾಕೆಂತ ಹೇಳಿದ್ರೆ ಇನ್ನೊಂದು ವೃತ್ತಿಯಿಂದ ಲೆಕ್ಕ ಹಾಕಿದರೆ BJP ಕ್ಯಾಂಡಿಡೇಟೇ ಅಲ್ಲ ಕಾಂಗ್ರೆಸ್ ಮುಂದೆ. ಹಾಗಿರ್ಬೇಕಾದ್ರೆ ಒಂದು 4 ಕೋಟಿ ಹೊಡಿಬೋದು ಅಷ್ಟೇ, ಇವರು ಅಷ್ಟೇ ಕೆಲವರು. ಆದರೆ ಒಟ್ಟಾರೆ ಏನು ಕಾಂಗ್ರೆಸ್ಸಿನ ಒಟ್ಟು ಮತಗಳದಾವಲ್ಲ, ಅದಕ್ಕೆ ಮಾತ್ರ ಯಾವುದೇ. ಈಗ ನಿಮ್ಮ ಸಮುದಾಯಕ್ಕೆ ಶಾಮನೂರವರು ಸತತವಾಗಿ ಗೆದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ? ಯಾವ್ದು ಕಡಿಮೆ ಆಗಿದೆ ಹೇಳಿ? ಸ್ವಲ್ಪ ಮಟ್ಟಿಗೆ ಕಡಿಮೆ ಇರಬಹುದು. ಯಾವತ್ತೂ ಎಲ್ಲೂ ಕೂಡ ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಎಲ್ಲ ಕಡೆಗೂ ಕೊರತೆ ನಾವು ಇದ್ದೇ ಇರ್ತದೆ. ಇಲ್ಲೂ ಕೂಡ ಕೊರತೆ ಇದೆ, ಕೊರತೆ ಇಲ್ಲ ಅಂತಲ್ಲ. ಆದರೆ ಕೆಲಸ ಮಾಡ್ತಾರೆ ಯಾರು? ಇಲ್ಲೇ ಸುಮಾರು 11 ಜನ ಕಾರ್ಪೊರೇಟ್ರ್ ಇದ್ದರು. ಕೆಲಸ ಮಾಡಿಸ್ಕೋಬೇಕಾಗಿತ್ತು, ಯಾರು ಬೇಡ ಅಂದರು. ಆಮೇಲೆ ನಾವು 20 ವರ್ಷದ ಹಿಂದಿನ ದಾವಣಗೆರೆಗೂ ಇವತ್ತಿನ ದಾವಣಗೆರೆಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಕೆಲಸ ಆಗಿದೆ. ಅಷ್ಟರ ಮಟ್ಟಿಗೆ ಕೆಲಸ ಆಗಿದೆ. ಆದರೆ ಇನ್ನೂ ಆಗಬೇಕು ಅನ್ನೋದು ನಿಜ. ಅದು ಆಗುತ್ತೆ, ಗ್ರ್ಯಾಜುವಲ್ ಆಗಿ ತಗೋಬೇಕಾಗುತ್ತೆ. ಈಗ BJP ಕ್ಯಾಂಡಿಡೇಟ್ ಸಮರ್ಥ ಅವರ ಮುಂದೆ ಅಸಮರ್ಥ ಅಂತ ಅನಿಸ್ತಾ ಇದೆಯಾ ನೀವು ಹೇಳಿದ್ರೆ ಅದ್ರ ಬಗ್ಗೆ? ನೋ ಡೌಟ್. ಯಾಕೆ ಅಂತಂದರೆ ಈಗಾಗಲೇ ಅತೃಪ್ತ ಕ್ಯಾಂಡಿಡೇಟ್ರು ಅವ್ರ ಜೊತೆಗೆ ಹಿಂದೆ ಮುಂದೆ ಇರೋರು ಅಜಯ್ ಕುಮಾರ್ ಮತ್ತು ಯಶವಂತರಾವ್ ಅವರೆಲ್ಲ ಅಲ್ಲಿ ಮತ್ತು ಬಣಗಳು ಬೇರೆ. ಆ ಬಣಗಳ ಕಾರಣದಿಂದ ಅವ್ರು ಎಷ್ಟೇ ಒಗ್ಗಟ್ಟನ್ನು ತೋರಿಸ್ಕೊಂಡ್ರು ಕೂಡ ಅದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಅದು ಬರ್ತಾ ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಸಮರ್ಥನ ಮುಂದೆ ಯಾರು ಶ್ರೀನಿವಾಸ್ ದಾಸ್ಕರಿಯಪ್ಪ ಕ್ಯಾಂಡಿಡೇಟ್ ಅಲ್ಲ, BJP ಕ್ಯಾಂಡಿಡೇಟ್ ಅಲ್ಲ. ಅಂದರೆ ಈಗ ಜಾಧವ್ ಮತ್ತು ಅಜಯ್ ಕುಮಾರ್ ದಾಸ್ಕರಿಯಪ್ಪಗೆ ಬೆಂಬಲ ಕೊಡಲ್ಲ ಅಂತ ನಿಮ್ಮ ಅನಿಸಿಕೆನ ಮೇಲ್ನೋಟಕ್ಕೆ ಪ್ರಚಾರದಲ್ಲಿ ಬಂದರೂ ಕೂಡ? ಈಗ ಕಳೆದ ಚುನಾವಣೆಯಲ್ಲಿ ಅನುಭವ ಇದೆ. ಅದು ಪ್ರಚಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಗುಸು ಅಂತ ಅವರವರಲ್ಲೇ ಮಾತಾಡ್ತಿದ್ದಾರೆ. ಏನೇನು ಚುನಾವಣೆಯಲ್ಲಿ ಅಜಯ್ ಕುಮಾರ್ ವಿರುದ್ಧ ಏನೇನೆಲ್ಲ ನಡೀತು ಅಂತೇಳಿ ಅಲ್ಲೇ ಭಾಳಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಪತ್ರಿಕೆಗಳಲ್ಲಿ ಬರದೇ ಇರ್ಬೋದು, ಆದರೆ ಅದಂತೂ ಆರಿಲ್ಲ. ರಾಜಕೀಯದಲ್ಲಿದ್ದವರಿಗೆ ಅದರ ಮಾಹಿತಿ ಗೊತ್ತು. ಅಂದರೆ ಈಗ ಬಿಜೆಪಿಯವರೇ BJP ಕ್ಯಾಂಡಿಡೇಟ್ನೇ ಈ ಬಾರಿ ಸೋಲಿಸ್ತಾರೆ ಅಂತ ನಿಮ್ಮ ಅನಿಸಿಕೆ ಆಗಾದ್ರೆ? ಮೇಲ್ನೋಟಕ್ಕೆ ಇವತ್ತು ಒಗ್ಗಟ್ಟಂತ ತೋರಿಸ್ಕೊಂಡ್ರು ಕೂಡ, ಯಾಕಂದರೆ ಮುಂದೆ ಮತ್ತೆ ಚುನಾವಣೆಗಳದ ನೋಡಿ ಒಗ್ಗಟ್ಟನ್ನು ತೋರಿಸಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ ಹೊರತಾಗಿ, ಆದರೆ ಮಾನಸಿಕವಾಗಿ ಅವರು ಒಗ್ಗಟ್ಟಾಗಿಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಈಗ ಗ್ಯಾರಂಟಿ ಯೋಜನೆಗಳು ನಿಮ್ಮ ಕಮ್ಯುನಿಟಿಯಲ್ಲಿ ಎಷ್ಟು ಮಟ್ಟಿಗೆ ಓಟನ್ನು ತಂದು ಕೊಡ್ಬೋದು ಕಾಂಗ್ರೆಸ್ಗೆ ಅಂತ? 90% ಏನು ಗ್ಯಾರಂಟಿ ಯೋಜನೆಗಳು ಲಾಭ ಏನು ಪಡೆದಾರಲ್ಲ ಆ ಜನ ಯಾರೂ ಅವರು ಕಾಂಗ್ರೆಸ್ಸನ್ನು ಕೈ ಬಿಡೋದಿಲ್ಲ. ಅವ್ರು ಯಾರೂ ಮಾತಾಡ್ತಾ ಇಲ್ಲ, ಅವ್ರು ಯಾರೂ ಮಾತಾಡೋದೂ ಇಲ್ಲ. ಅವ್ರು ಸಲೀಸ ಸುಮ್ಮನೆ ಹೋಗಿ ಓಟ್ ಹಾಕಿ ಬರ್ತಾರೆ ವಿನ ರಾಜಕಾರಣ ಮಾತಾಡೋಕೆ ಹೋಗಲ್ಲ. ಯಾಕಂತೇಳಿದ್ರೆ ನಾಳೆ ಸಿದ್ದರಾಮಯ್ಯ ಸರ್ಕಾರ ಹೋದರೆ ಏನಾಗುತ್ತೆ ಅಂತ ಪರಿಣಾಮ ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರು ರಾಜಕಾರಣ ಮಾತಾಡ್ತಿದ್ದಾರೆ ಯಾರಂದರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಯಾರು ದುಡಿತದ ಪ್ರಚಾರದಲ್ಲಿರ್ಬೇಕಂತ ಅವ್ರು ಮಾತ್ರ ರಾಜಕಾರಣ ಮಾತಾಡ್ತಾರೆ. ಈಗ ಫೈನಲ್ ಕ್ವಶನ್, SDPI ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕ್ಷೇತ್ರದಲ್ಲಿ ಮತ್ತೆ ಕಂಟೆಸ್ಟ್ ಮಾಡಿದ್ದಾರೆ, ಅವ್ರ ಉದ್ದೇಶ ಏನಾದರೂ ಏನು ಅದು ಮೊದಲು ಗೊತ್ತಾಗಬೇಕಾ? ಅವ್ರದ್ದು ಏನಾದ್ರು ಒಂದು ಸಿದ್ಧಾಂತ ಇರಬೇಕಾ? ಏನಾದರೂ ಒಂದು ಗುರಿ ಇರಬೇಕಾ? ಗುರಿ ಇಲ್ಲದೆ SDPI ಜನಾಂಗದ ಹೆಸರು ಹೇಳಿ ಓಟ್ ತಗೊಳ್ತೀವಿ ಅನ್ನೋದು ದಾವಣಗೆರೆಯಲ್ಲಿ ಸುಳ್ಳು ಮಾತು.